ಹಾಯ್ ಎವ್ರಿವನ್, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. 11 ಇಯರ್ ಕಂಪ್ಲೀಟೆಡ್ ಆಯಿತು. ಸೊ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿದ್ವಿ, ರಜಾ ಇರೋದ್ರಿಂದ ಸ್ವಿಮ್ಮಿಂಗ್ ಕ್ಲಾಸಿಗೆ ಬೆಳಗ್ಗೆ ಎದ್ದು ಕರ್ಕೊಂಡು ಹೋಗಿದ್ದು ಬಂದು ಅಲ್ಲಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಗಿಣಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಡಲೆ ಬೀಜನ ಮೊದಲೇ ಹುರಿದು ಎತ್ತಿಟ್ಕೊಂಡ್ಬಿಡ್ಬೇಕು. ಆ ಥರ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ನಿಂಬೆಹಣ್ಣು ಅರ್ಧ ನೀವು ಇಟ್ಕೊಂಡು ಅದ್ರ ಗೊಜ್ಜು ರೆಡಿ ಮಾಡಿಕೊಂಡೆ. ಮತ್ತು ಚಿತ್ರಾನ್ನಕ್ಕೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡೆ ಬಜ್ಜಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು, ಅನ್ನಕ್ಕೆ ಕಲಿಸ್ಕೊಂಡೆ. ನಂತರ ಬಜ್ಜಿ ಎಲ್ಲ ಹಾಕಿರೋದನ್ನ ಎತ್ತಿಟ್ಬಿಟ್ಟು ಅನ್ನನ ಕಲಸಿರೋದನ್ನು ತುಂಬ ಚೆನ್ನಾಗಿತ್ತು. ಅದನ್ನು ಊಟ ಮಾಡಿಕೊಂಡು ಅಂಗಡಿಗೆ ಹೋದೆ. ಗಿಣಿ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿದೆ ಅಂತ ಹೇಳಿದ್ರು. ಅಂಗಡಿಲಿ ಕೆಲಸ ಮುಗಿಸ್ಕೊಬಂದು 2 ಗಂಟೆ ಆಗಿತ್ತು. ಸೊ ಬೇಳೆ ಒಬ್ಬಟ್ಟು ಮಾಡೋಣ ಸ್ಪೆಷಲ್ ಆಗಿ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇದು ಒಬ್ಬಟ್ಟಿನ ಸಾಂಬಾರ್ಗೆ ಬೇಕಾಗಿರುವಂಥ ಪದಾರ್ಥಗಳು. ಇದು ಏಲಕ್ಕಿ ಮತ್ತು ಸೋಂಪು ಹಾಕಿರೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಹೊತ್ತು ಕುಕ್ಕರಲ್ಲೇ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟನ್ನ 2 ತವಾ ಇಟ್ಕೊಂಡು ಬೇಯಿಸ್ಕೊಂಡೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿದಿಂದ ನಮ್ಮ ಮನೆಯವ್ರಿಗೆ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಗಿಫ್ಟ್ ಮಾಡಿದ್ದೀನಿ. ಫುಲ್ ವ್ಲಾಗು ಸುಷ್ಮಾ ಸಂತೋಷ್ ವ್ಲಾಗಲ್ಲಿದೆ ನೋಡಿ.